ಮಿನಿಟ್ಸ್ ಆಯಿತು ಬಿಟ್ಟು ಅರುಣಾಚಲಂ ಹೋಗ್ತಾ ಇರೋದು. ಈಗ 1 ವರ್ಷ ಕಂಪ್ಲೀಟ್ ಆಯಿತು. ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಟ್ರಾವೆಲ್ ಅಂತೇಳಿ ಆಮೇಲೆ ತಲೆ ನೋವುತೈತೆ ಅಂತ ಮಲ್ಕೊಬಿಡೋದು. ಆ್ಯಂಗ್ರಿ ಮೂಡಲ್ಲ ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ತಮಿಳ್ ಬೇರೆ ಬರಲ್ಲ ನಮಗೆ. ದೇವಸ್ಥಾನ ಎಲ್ಲೂ ಇಲ್ಲ, ಇಲ್ಲೇ ಇರೋದಂತೆ. ಫ್ರೀ ದರ್ಶನಕ್ಕೆ ಎಷ್ಟು ರಶ್ ಇದೆ. ಎಕ್ಸಿಟ್ ಆಗ್ತಿದ್ದೀವಿ. ಪ್ರಸಾದ ಎಲ್ಲ ತಗೊಂಡು ಟೇರ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಕಪ್ ತಗೊಂಡು ಕಬ್ಗೆ ಹಾಕೊಂಡು ಜೋಡಿ ಆಗಲ್ಲ ಅನ್ಸುತ್ತೆ. ಅದ್ರಲ್ಲಿ ನಾನು ನೋಡ್ಲಿಲ್ಲ. ಹೋಗ್ತಾ ಫಸ್ಟ್ ದೊಡ್ಡದು ನೋಡ್ಕೊಂಡು ಯಾವ ಕಡೆ ಆರೋ ಮಾರ್ಕ್ ತೋರಿಸಿದ್ರೆ ಒಂದು ಬುಟ್ಟಿ ತಗೊಂಡು ಮಾರ್ಕ್ ಮಾಡಿ ನೋಡಿ ಮೀಟಿಂಗ್ ಮಾಡ್ತಿದ್ದಾರೆ. ಹೊಡೆದು ಕೊಟ್ಟಿದ್ದಾನೆ. ಹಿಂಗಿದೆ ಜಿಂಕೆ ಬಂದಿದೆ. ವಿಡಿಯೋ ಮಾಡೋಕೆ ಮೂಡಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವಾಗ ಬೆಂಗಳೂರು ಬಿಟ್ಟಿದ್ದೀವಿ. 7:05 ಆಗಿದೆ. ಟೈಮ್ ಬಂದ್ಬಿಟ್ಟು ಮನೆಯಿಂದ ಜಸ್ಟ್ ಈಗ ಒಂದು 5 ಮಿನಿಟ್ಸ್ ಆಯಿತು ಬಿಟ್ಟು ಅರುಣಾಚಲಂ ಹೋಗ್ತಾ ಇರೋದು. ಏನಂದರೆ ಇವತ್ತು ಸ್ಪೆಷಲ್ ನಮ್ಮದು ಮದುವೆ ಆಗಿ 1 ವರ್ಷ ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ಇವಾಗ ಅರುಣಾಚಲ ಹೋಗ್ತಾ ಇದ್ದೀವಿ. ವೈಟ್ ಫೀಲ್ಡಿಂದ 2 ರೂಟ್ ಇದೆ. ಹೊಸೂರಿಗೆ ಹೋಗಿ ಹೊಸೂರಿಂದನೂ ಹೋಗ್ಬೋದು, ಇಲ್ಲ ಅಂದರೆ ಹತ್ತಿಬೆಲೆ ಮೇಲಿಂದನೂ ಹೋಗ್ಬೋದು. ಇವಾಗ ನಾವು ಹತ್ತಿಬೆಲೆ ಮೇಲಿಂದ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗ್ತಾ ಇರೋದು. ಸೊ ಬಸ್ಸು KSRTC ಬಸ್ ಇದೆ, ಟ್ರೈನ್ ಇದೆ. ಟ್ರೈನ್ ಎಲ್ಲ ದಿವಸನೂ ಇಲ್ಲ. ಟ್ರೈನು ಯಾವಾಗಲೂ 2 ದಿನವೂ ಇರೋದು. ವೀಕ್ಲಿ 2 ಡೇಸ್ ಮಾತ್ರ ಇರೋದು ಟ್ರೈನು. ಬಸ್ ಅಂದರೆ ಪ್ರೈವೇಟು ಇದೆ, KSRTCನೂ ಇದೆ. ನಾವು ಅರುಣಾಚಲೇಶ್ವರಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿ ಅದೇನದು ಪ್ರದಕ್ಷಿಣೆಯಿಂದ ಬೆಟ್ಟನ ಸುತ್ತಿ ಅಲ್ಲಿಂದ ಗಿರಿ ರೌಂಡ್ಸ್ ಹಾಕಿ ಅದಾದಮೇಲೆ ಸ್ಟೇ ಆಗಿಬಿಡ್ತೀವಿ. ಸ್ಟೇ ಆಗಿ ಬೆಳಿಗ್ಗೆ ಎದ್ದು ವೆಲ್ಲೂರಿಗೆ ಹೋಗೋಣ ಅಂತ ಪ್ಲ್ಯಾನು. ಸೊ ಅದಕ್ಕೆ ನಾವು ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇವಾಗ ಹೈವೇಗೆ ತೊಗೊಂಡ್ವಿ. ಹತ್ತಿಬೆಲೆ ಹತ್ರ ಲೆಫ್ಟಿಗೆ ಇವಾಗ ಹೋಗ್ತಾ ಇದ್ದೀವಿ. ಹೈವೇಲಿ ಹೋಗ್ತಾ ಇದ್ದೀವಿ ಫುಲ್ಲು. ಒಂದು ಸೈಡ್ 80 ರೂಪೀಸ್ ಏನೋ ಟೋಲು. ನಮ್ಮ ವೈಫ್ ನೋಡಿ ಫೋನ್ ಹಿಡ್ಕೊಂಡು ಕೂತಿದ್ದಾಳೆ. ಇಷ್ಟೇ ಟ್ರಾವೆಲ್ ಅಂತೇಳಿ ಆಮೇಲೆ ಒಂದು ಸ್ವಲ್ಪ ಫೋನ್ ಹಿಡ್ಕೊಂಡು ಕೂತ್ಕೊಬಿಡೋದು. ಆಮೇಲೆ ನಿದ್ದೆ ಬಂತಂದ್ರೆ ಮಲ್ಕೊಬಿಡೋದು. ಆಮೇಲೆ ತಲೆ ನೋವುತೈತೆ ಅಂತ ಮಲ್ಕೊಬಿಡೋದು. ಒಬ್ಬನೇ ಓಡಿಸ್ಬೇಕು ನೋಡಿ. 200 ಕಿಲೋಮೀಟ್ರ್ ಓಡಿಸ್ಬೇಕು. ಇನ್ನೂ 180 ಏನೋ ಇದೆ. 170 ಅಲ್ಲ 180 ಇದೆ. 180 170 ಇದೆ. ಫುಲ್ ಆ್ಯಂಗ್ರಿ ಮೂಡಲ್ಲ. 11 ಗಂಟೆಗೆ ರೀಚ್ ಆದ್ವಿ ತಿರುಮಲಗೆ. ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡುವ ಓಪನಿಂಗ್ ಇದೆಯಾ ಏನು ಅಂತ ಗೊತ್ತಿಲ್ಲ. ಹೋಗಿ ನೋಡಬೇಕು. ಇದ್ದರೆ ದರ್ಶನ ಮಾಡಿಕೊಂಡು ರೂಮ್ ಹತ್ರ ಹೋಗ್ತೀವಿ. ಇಲ್ಲ ಅಂದರೆ ರೂಮ್ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಸಂಜೆ ಹೋಗ್ತೀವಿ. ಗಿರಿ ಸುತ್ತಾ ಇರೋದು ತೋರಿಸು. ಇವರೆಲ್ಲ ಕೂಡ ಗಿರಿ ಸುತ್ತಾ ಇರೋದು ನೋಡಿ. ಯಾವಾಗಲೇ ಗಿರಿ ಸುತ್ತವ್ರೆ. ಬರೀ ಕಾಲಲ್ಲಿ ಸುತ್ತವ್ರೆ ಗಿರಿನ ನೋಡಿ. ನಡ್ಕೊಂಡು ಹೋಗ್ತಾವ್ರೆ. ನಾವು ಹಿಂಗೆ ನಡ್ಕೊಂಡು ಹೋಗ್ಬೇಕು. ನಾವು ಸಂಜೆ ಒಂದು 4 ಗಂಟೆ 5 ಗಂಟೆಗೆ ಸ್ಟಾರ್ಟ್ ಮಾಡೋದ ಅಂತ. ಫಸ್ಟು ಇವಾಗ ಮೇನ್ ಟೆಂಪಲ್ ದರ್ಶನ ಮಾಡ್ಕೋಗೋಣ ಅಂತ. ಅರುಣಾಚಲಕ್ಕೆ ಬಂದ್ವಿ ಟೆಂಪಲ್ ಹತ್ರ. ಅಲ್ಲಿ ಗಾಡಿ ಬಿಡಲಿಲ್ಲ ಒಳಗೆ ಫುಲ್ಲು. ಅಲ್ಲಿ 1 ಕಿಲೋಮೀಟ್ರಿಂದನೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲೊಂದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಾರ್ತ್ ಗೇಟ್ ಅಂತಾರೆ, ಸೌತ್ ಗೇಟ್ಗೆ ಹೋಗ್ಬೇಕು ಅಂತಾರೆ, ಗೊತ್ತಿಲ್ಲ. ಬಟ್ ಅಲ್ಲಿ ಹೋಗಿ ನೋಡೋಣ ಯಾವುದು ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಅಲ್ಲ ಎಲ್ಲಿ ಹೋಗ್ಬೇಕು ಏನು ಅಂತ ಕರೆಕ್ಟಾಗಿ ಹೇಳ್ತಿಲ್ಲ ಯಾರು. ತಮಿಳ್ ಬೇರೆ ಬರಲ್ಲ ನಮಗೆ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ತೀನಿ. ಇದು ರಾಜಗೋಪುರದ ಹತ್ರ ಎಂಟ್ರಿ ಹೋಗಬೇಕು. ಫ್ರೀ ದರ್ಶನ ಮತ್ತು 50 ರೂಪೀಸ್ 2 ಮರ್ಜಿ ಆಗುತ್ತೆ ಅಲ್ಲೇ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿಲಿ ಅಲ್ಲಿ ಒಳಗೆ ಬಂದ್ವಿ. ಅಲ್ಲಿ ಅದು ಫ್ರೀ ದರ್ಶನ ಎಂಟ್ರಿ. ಆ ಕಡೆ ಈ ಕಡೆ ರೈಟ್ ಸೈಡಲ್ಲಿ 50 ರೂಪೀಸು. ಆ ಕಡೆ ಫ್ರೀ ದರ್ಶನ ಏನಂದರೆ ಸುಮ್ಮನೆ ಬಳಸ್ಕೊಂಡು ಬರಬೇಕು. ಸೊ ಅದ್ರ ಬದಲು ನಾವು ಹೀಗೆ 50 ರೂಪೀಸ್ ಟಿಕೆಟಲ್ಲಿ ಫುಲ್ಲು ಹತ್ರನೇ ಹೋಗ್ತೀವಿ. ಜಾಸ್ತಿ ನಡೆಯೋಂಗಿಲ್ಲ. ಅದೊಂದೇ ಅಡ್ವಾಂಟೇಜು. ಬಟ್ ಎಂಟ್ರಿ ಮಾತ್ರ ರಾಜಗೋಪುರದಿಂದನೇ ಎಂಟ್ರಿ ಆಗ್ಬೋದು. ಎಕ್ಸಿಟು ಎಲ್ಲಾದರೂ ಆಗ್ಬೋದು. ಆಯಿತು. ಫುಲ್ಲು ಸಿಕ್ಕಾಪಟ್ಟೆ ರಶ್ಶು. ಇವಾಗ ಇದು ಲಾಸ್ಟ್ ಚಿತ್ರಗುಪ್ತ ನಮಸ್ಕಾರ ಮಾಡಿಕೊಂಡು ಆಚೆ ಹೋಗ್ತೀವಿ. ಚಿತ್ರಗುಪ್ತ ನೋಡಿದ್ರಲ್ಲ, ಚಿತ್ರಗುಪ್ತ ದೇವಸ್ಥಾನ ಎಲ್ಲೂ ಇಲ್ಲ, ಇಲ್ಲೇ ಇರೋದಂತೆ. ಸೊ ನಾವಿವಾಗ ಆಯಿತು ದರ್ಶನ ಆಯಿತು. ಎಷ್ಟು ಬೀಜ 11:15 ಕ್ಯೂವಲ್ಲಿ ನಿಂತಿದ್ದು. 11:15 ನಿಂತಿದ್ದೀವಿ. ಇವಾಗ 1:00ಗೆ ಬಂದಿದ್ವಿ. 2 ಅವರ್ ಆಯಿತು. 50 ರೂಪೀಸ್ ಟಿಕೆಟ್ ದರ್ಶನ. ತುಪ್ಪದ ದೀಪನ ರೆಡಿ ಮಾಡ್ತಾವ್ರೆ. 1 ಪ್ಲೇಟ್ 30 ರೂಪೀಸ್.
ಎಕ್ಸಿಟ್ ಆದಮೇಲೆ ಇಲ್ಲಿ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ ಕೊಡ್ತಾರೆ. 10 ರೂಪೀಸು ಖಾರ ಪೊಂಗಲು ಇದು. ಆಮೇಲೆ ಲಡ್ಡು ಮತ್ತು ಪ್ರಸಾದ ಮೇಲೆ ಇರುತ್ತೆ. ಇಲ್ಲಿ ಪ್ರಸಾದ ಬಂದು ತೊಗೊಳ್ಳೋದು ಎಕ್ಸಿಟ್ ಆಗಬೇಕಾದ್ರೆ. ಇದೆಲ್ಲ ತಿನ್ಕೊಂಡು ನೋಡಿ ಇಲ್ಲಿ ಫ್ರೀ ದರ್ಶನಕ್ಕೆ ಎಷ್ಟು ರಶ್ ಇದೆ. ಎಕ್ಸಿಟ್ ಆಗ್ತಿದ್ವಿ, ನೋಡಿದ್ರೆ ಫ್ರೀ ದರ್ಶನಕ್ಕೆ ಹೆವಿ ರಶ್ ಇದೆ. ಇವತ್ತು ಶುಕ್ರವಾರ ಅಂದ್ಕೊಂಡು ಎಲ್ಲ ಶುಕ್ರವಾರ ಅಂದ್ಕೊಂಡು ಬಂದವರೆಲ್ಲ ಫುಲ್ಲು ರಶ್ ಇದೆ. ನಮಗೆ 50 ರೂಪಾಯಿ ಟಿಕೆಟಲ್ಲೇ ಎಷ್ಟೊತ್ತಾಯಿತು, 2.5 ಅವರ್ ಆಯಿತು. ಬಟ್ ಚೆನ್ನಾಗಾಯಿತು, ಒಳ್ಳೆ ಸ್ಪೆಷಲ್ ಎಂಟ್ರಿ ಥರ ಆಯಿತು ದರ್ಶನ. ಬಟ್ ಇಲ್ಲಿ ನೋಡಿ ಬಟ್ ಫುಲ್ಲು ಹೊರಗಡೆ ಸೆಕೆ. ಇಲ್ಲಿಗೆ ಲಾಸ್ಟು. ಬಟ್ ಇವರು ಬಳಸ್ಕೊಂಡು ಹೋಗಬೇಕು ಅಲ್ಲ, ಬಳಸ್ಕೊಂಡು ಹೋಗ್ಬೇಕು ಅವರು ಸಿಕ್ಕಾಪಟ್ಟೆ. ಬಟ್ ನಾವು ಆ ಕಡೆನೇ ಎಕ್ಸಿಟ್ ಆಗಬೇಕಿತ್ತು. ನೋಡಿದ್ರೆ ಈ ಕಡೆ ಬಿಡ್ತಿಲ್ಲ, ಈ ಕಡೆ ಹೋಗಿ ಅಂತಿದ್ದಾರೆ. ಸೊ ಇವಾಗ ಈ ಕಡೆಯಿಂದ ಹೋಗಿ ಎಕ್ಸಿಟ್ ಆಗಬೇಕು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವುದೋ ಒಂದು ಆಂಧ್ರ ಮೆಸ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಇಲ್ಲೇ ಎಲ್ಲೋ ಹತ್ರ ಇದೆ ಅಂತ. ಇದೇ ರೋಡು, ಅದೇ ಯಾವುದು ಇದು ರಾಜಗೋಪುರ ಅಲ್ವಾ, ರಾಜಗೋಪುರದ ಹತ್ರ ಇದೆ ಅಂತ. ಹಾಗೆ ಪ್ರಸಾದ ಎಲ್ಲ ತಗೊಂಡು ನೋಡಿ, ಇದು ಡಿಸೆಂಬರ್ 4ಕ್ಕೇನೋ ಇದಿದೆ ದೀಪೋತ್ಸವ. ತೇರೆಲ್ಲ ರೆಡಿ ಮಾಡ್ತಿದ್ದಾರೆ, ನೋಡ್ಬೋದು. ತೇರೆಲ್ಲ ಹೆಂಗಿದೆ, ದೊಡ್ಡ ತೇರು ಅಲ್ಲಿ ಗಂಟ ಇದೆ, ಕಾಣಿಸ್ತಾನೆ ಇಲ್ಲ ನೋಡಿ. ಅದು ಆ ಕಡೆ ಅದು ರಾಜಗೋಪುರ. ಇಲ್ಲಿ ಈ ಕಡೆ ರಾಜಗೋಪುರದಿಂದ ಸೈಡ್ ಬಂದರೆ ಇಲ್ಲಿ ತೇರುಗಳು, ಮೈಕ್ ಇದೆ. ತೇರುಗಳು ಎಷ್ಟೊಂದಿದೆ, ಒಂದಲ್ಲ ಎರಡಲ್ಲ. ಉತ್ಸವ ಬರ್ತೈತಲ್ಲ ಬಿಜು, ನೋಡಿ ಉತ್ಸವ ಮೂರ್ತಿನೂ ಬರ್ತಿದೆ. ಅದು ಅಲ್ಲಿ ನೋಡ್ತಿದ್ವಿ, ಒಳಗೆ ಲೈವ್ ಹಾಕಿದ್ರಲ್ಲ, ಲೈವಲ್ಲಿ ಬರ್ತಿತ್ತು. ಬಟ್ ನೋಡಿ ಹೆಂಗಿದೆ, ಸಖತ್ ಬರ್ತಿದೆ ನೋಡಿ. ಇದು ಎಂಟ್ರೆನ್ಸು ಇದು. ಇಲ್ಲಿಂದ ಎಂಟ್ರ್ ಕಡೆ ಇಲ್ಲಿಂದ ರೆಡಿ ಮಾಡ್ತಿದ್ದೆ, ಇಲ್ಲಿಂದ ಎಂಟ್ರೆನ್ಸ್ ರೆಡಿ ಮಾಡ್ತಾವ್ರೆ. ಬಟ್ ನೋಡಿ ಮಕ್ಕಳಾಗಿಲ್ಲ ಅಂತ ಅರಸ್ಕೊಂಡಿರ್ತಾರೆ. ಇಲ್ಲಿ ಕಪ್ಪು ತೊಗೊಂಡು ಕಬ್ಬಿಗೆ ಹಾಕ್ಕೊಂಡು ಜೋಳಿಗೆ ಥರ ಮಾಡಿಕೊಂಡು ಅಲ್ವಾ, ಕಬ್ಬಿಗೆ ಜೋಳಿಗೆ ಥರ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ತಳ್ತಾರೆ ಹಿಂದೆ ಬಾ ನಡಿ ಬಾ, ತಳ್ತಾರೆ. ನೋಡೋ ಫುಲ್ ಚಿನ್ನದು ಅಷ್ಟೇ. 6.5 hours later. ಇವಾಗ ಎಷ್ಟು 6:30 ಆಯ್ತಲ್ವಾ, 6:30 ಆಯಿತು. ಇವಾಗ ಗಿರಿ ದರ್ಶನ ಮಾಡಬೇಕು. ಇಲ್ಲೇ ನಾವು ರೂಮ್ ಮಾಡಿದ್ದು ವಿಜಯ ಬಾಲಾಜಿ ಮಹಾಲ್ AC ಅಂತ. ಇಲ್ಲಿಂದನೇ ನಡ್ಕೋಗೋದಂತೆ ಎಲ್ಲ ಜನ. ಸೊ ಅದಕ್ಕೆ ನಾವು ರಾಜಗೋಪುರದಿಂದ ಸ್ಟಾರ್ಟ್ ಮಾಡಲ್ಲ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಏನು ಮಾಡ್ತೀವಿ, ಇಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಕಾಪಾಡಪ್ಪ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ನಮಗೆ ಇದು ಫಸ್ಟ್ ದೇವಸ್ಥಾನ ಸಿಕ್ತು. ಈ ಥರನೇ ದೇವಸ್ಥಾನ ಸಿಕ್ಕಾಬಟ್ಟೆ ಸಿಗುತ್ತೆ. ಬಟ್ ನಾವು ಒಳಗೆ ಹೋಗಿ ನೋಡೋಲ್ಲ, ಏನಕ್ಕಂದರೆ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇಲ್ಲೇ ಈಚೆಯಿಂದನೇ ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನೆಕ್ಸ್ಟ್ ಟಾಯ್ಲೆಟ್ 600 ಎಲ್ಲ ಫುಲ್ ಗೈಡ್ ಹಾಕಿದ್ದಾರೆ, ಹೆಂಗೆ ರೂಟ್ ಮ್ಯಾಪ್ ಎಲ್ಲೆಲ್ಲಿ ಹೋಗುತ್ತೆ ಅಂತ. ನಾವೆಲ್ಲಿದ್ದೀವಿ ಗೊತ್ತಾ, ಅಲ್ಲಿದ್ದೀವಿ ಮೇಲ್ಗಡೆ. ಈ ಥರ ಎಲ್ಲ 1 ಕಿಲೋಮೀಟ್ರಿಗೂ ಈ ಥರ ಮ್ಯಾಪ್ ಹಾಕಿರ್ತಾರೆ. ನಾವು ಎಲ್ಲಿದ್ದೀವಿ ಅಂತ ತೋರಿಸಿ, ಆಮೇಲೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದೀವಿ ಅಂತಲೂ ತೋರಿಸಿರ್ತಾರೆ. 1/14, 2/14 ಅಂತ. ಕುರುಮುರಿ ತಗೋತಾ 30 ರೂಪಾಯಿ. ಅದೇ ಡಿಸೆಂಬರ್ 4 ಕೇಳಿದ್ನಲ್ಲ, ಎಲ್ಲ ಫುಲ್ ರೆಡಿ ಮಾಡ್ತಿದ್ದಾರೆ. ರೋಡೆಲ್ಲ ಕಸ ಗುಡಿಸಿ LPO ಅಂದ್ಬಿಟ್ಟು ಎಲ್ಲ ಫುಲ್ಲು ಎಲ್ಲ ಸೆಟ್ ಮಾಡ್ಕೋತವ್ರೆ. ಲಕ್ಷಾಂತರ ಜನ ಬರ್ತಾರೆ ಅವತ್ತು ದರ್ಶನ ಮಾಡೋದಂತ ಕಷ್ಟ. ಬಟ್ ಇಲ್ಲಂತ ಏನೋ ಫುಲ್ ಕ್ರೌಡಾಗಿ ಹೋಗ್ತಾರೆ ಅಂತ ಹಿಂಗೆ. ಅವಾಗೆಲ್ಲ ಕಾರು ಗೀಟು ಏನೂ ಬಿಡೋಲ್ಲ, ಓನ್ಲಿ ವಾಕಿಂಗ್. ನೋಡಿ ಪ್ರಸಾದ ಕೊಡ್ತಿದ್ದಾರೆ, ಇಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಮಾಡ್ಬೋದು. ಬಟ್ ನಾವು ಈ ಸದ್ಯಕ್ಕೆ ಮಾಡಲ್ಲ, ಏನಕ್ಕಂದ್ರೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು.
ನೆಕ್ಸ್ಟ್ ಪ್ರಸಾದ ಇಟ್ಕೊಟ್ರು ಬುಗ್ಲಿ ಏನಿದು ಕಾಬೂಲ್ ಕಳೆಕಾಳು. ಉಸ್ಲಿ ಕಾಬೂಲ್ ಕಳೆಕಾಳು ಅಂತ ನಮ್ಮ ಕಡೆ, ಇವ್ರ ಕಡೆನೂ ಮುಸ್ಲಿ ಅಂತಾರೆ. ಉಸ್ಲಿ ಉಸ್ಲಿ ಅಂತಾರಂದ್ರೆ ಇಟ್ಕೊಟ್ರು ನಮಗೆ. ನಾವು ಹೋಗ್ತಾ ಇದ್ದೀವಿ ಇವಾಗ ಒಂದು ಕಡೆ ವೈಫೇನೋ ಒಂದು ಮೋಕ್ಷ ಸಿಗೋದು ಅಲ್ಲಿಂದ ಕುದುರೆ ಅಂತ. ಬಟ್ ನನಗೆ ಏನೋ ಗೊತ್ತಿಲ್ಲ, ನಾನು ದಪ್ಪ ಇದ್ದೀನಿ, ಗೊತ್ತಿಲ್ಲ. ಕರ್ಕೋಗ್ತಾಳೆ ಬಾ ನುಗ್ಬೋದು ಅಂತ ನೋಡಿ. ಏನಂದ್ರೆ ವಿಜು ನುಗ್ಬೋದಾ ನುಗ್ಬೋದು ಅಂತ ಅವ್ರೆ. ಓಹೋ ವಿಜು ಆಗಲ್ಲ ಅನಿಸುತ್ತೆ, ಬೇಕು ನುಗ್ಬಿಟ್ಟು ಹಂಗೆ ಬಾ, ನಾನು ಬ್ಯಾಗ್ ಕೊಡ್ತೀನಿ. ವಿಜು ಆಗುತ್ತಂತೀಯಾ? ಆಗಲ್ಲ ಅಂತೆ. ಅದು ಮೋಕ್ಷ ಸಿಗೋದು ಅಂತ ನಿಲ್ತಿವಲ್ಲ, ಅದ್ರಲ್ಲಿ ನಾನು ನುಗ್ಗಿಲ್ಲ. ನಮ್ಮ ವಿಜು ಒಬ್ಬಳೇ ನುಗ್ಗಿದ್ಲು. ಎಕ್ಸ್ಪೀರಿಯನ್ಸ್ ಹೆಂಗೆ ಕೇಳಿ? ಚೆನ್ನಾಗಿದೆ. ಹೋಗ್ತಾ ಫಸ್ಟ್ ದೊಡ್ಡದಿದೆ, ಹೋಗ್ತಾ ಹೋಗ್ತಾ ಚಿಕ್ಕದಾಗಿ ಇಷ್ಟೊಳಗೆ ನಾವು ಬರಬೇಕು. ನನಗೆ ಫುಲ್ ಭಯ ಆಗೋಯ್ತು. ಬಟ್ ಏನಂದ್ರೆ ಅದು ಹಿಂಗೆ ನಾವು ಹಿಂಗೆ ಬರೋಕ್ಕಾಗಲ್ಲ, ಹಿಂಗೆ ಕ್ಲೈಂಟ್ ಆಗಬೇಕು. ಹೋಗ್ಬೇಕು. ಆಮೇಲೆ ನಾನು ಏನಕ್ಕೆ ಹೋಗಿಲ್ಲ ಅಂದರೆ ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ. ಸುಮ್ಮನೆ ನಾನು ಅವೆಲ್ಲ ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಇಲ್ಲೇ ಸುಮ್ಮನೆ ಶಿವ ಅಂತ ಕೈ ಮುಕ್ಕೊಳ್ಳೋದು ಅಷ್ಟೇ. ನೋಡಿ ಇಲ್ಲಿ ಇದು ನೆಕ್ಸ್ಟು ಅಷ್ಟಾಲಿಂಗಮ್ಮು ಅಲ್ಲ ಈಶಾನ್ಯ ಲಿಂಗಂ. ಈಶಾನ್ಯ ಲಿಂಗಮ್ಮು ಬರ್ತೀವಿ ನೋಡಿ. ಇವಾಗ ಒಂದೊಂದು ಸರ್ಕಲ್ ಬಂದಾಗ ಕನ್ಫ್ಯೂಸ್ ಆಗ್ಬೋದು, ನಾವು ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅಂತ. ಈ ಬೋರ್ಡ್ ಹಾಕಿರ್ತಾರೆ ನೋಡಿ, ಗಿರಿವಾಲ ಪತ್ತೈ ಅಂತ. ಈ ಬೋರ್ಡ್ ನೋಡಿಕೊಂಡು ಯಾವ ಕಡೆ ಆರೋ ಮಾರ್ಕ್ ತೋರಿಸಿರುತ್ತೆ ಆ ಕಡೆ ಹೋಗಿ. ಯಾಕಂದರೆ ಒಂದೊಂದು ಸರ್ಕಲ್ಗೂ ಒಂದೊಂದು ಸರ್ಕಲ್ ಬರುತ್ತೆ. ಸರ್ಕಲ್ ಬಂದಾಗ ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ ನಿಮಗೆ. ಸೊ ಅದಕ್ಕೆ ಗಿರಿವಾಲ ಪತ್ತೈ ಅಂತ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡ್ ನೋಡಿಕೊಂಡು ಆರೋ ಮಾರ್ಕ್ ಯಾವ ಕಡೆ ಹಾಕಿರ್ತಾರೆ ಆ ಕಡೆ ಹೋಗಿ. ಆಮೇಲೆ ನಾವು ರೂಮ್ಗೆ ಹೋಗ್ಬೇಕಾದ್ರೆ ಟೈಮಲ್ಲಿ ಒಂದು ಬುಟ್ಟಿ ತೊಗೊಂಡು ಮಾರ್ಕ್ ಮಾಡ್ತಿದ್ರು ಈ ಥರ. ಇಲ್ಲಿ ನೋಡಿ ವೈಟ್ ಪ್ಯಾಚಸ್ ಕಾಣಿಸ್ತಿದ್ಯಾ? ಏನಕ್ಕೆ ಇದು ಮಾರ್ಕ್ ಅಂದರೆ ಮೇ ಬಿ ನನ್ನ ಇಷ್ಟಕ್ಕೆ ನನಗೇನು ಐಡಿಯಾ ಬರ್ತಿದೆ ಅಂದರೆ, ಇದು ಮಾರ್ಕ್ ಮಾಡಿರೋದು ರೂಟ್ ಅಂದರೆ ರೂಟ್ ಮಿಸ್ ಆಗಬಾರ್ದು ಅನ್ನೋ, ಇದೇ ರೂಟಲ್ಲಿ ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂತ ಕಂಡುಹಿಡಿಯೋಕ್ಕೆ, ಮತ್ತು ಐಡೆಂಟಿಗೆ ಯಾರಿಗೆ ವಾಲಪತೈ ಮಾಡ್ತಾಯಿರೋರಿಗೆ, ಗಿರಿ ಪ್ರದಕ್ಷಿಣೆ ಮಾಡ್ತಾಯಿರೋರಿಗೆ ರೂಟು ಕರೆಕ್ಟಾಗಿ ಅವ್ರು ಕನ್ಫ್ಯೂಸ್ ಆಗಬಾರ್ದು ಅಂತ ಏನೋ ಮೇ ಬಿ ಈ ಥರ ಮಾರ್ಕ್ ಮಾಡಿರ್ಬೋದು. ಬಟ್ ನನಗೆ ಗೊತ್ತಿಲ್ಲ, ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಏನು ಅಂತ. ನಾವು ಅದು ಅಂತ ಅಂದ್ಕೊಂಡಿದ್ದೀವಿ. ಪೊಲೀಸ್ ನೋಡಿ ಮೀಟಿಂಗ್ ಮಾಡ್ತಿದ್ದಾರೆ ಎಲ್ಲ. ಮತ್ತು ಡಿಸೆಂಬರ್ 4ಕ್ಕೆ ಏನೋ ಇದೆಯಲ್ಲ, ಫುಲ್ಲು ಅದಕ್ಕೆಲ್ಲ ಪ್ರಿಪೇರ್ ಆಗೋಕ್ಕೇನೋ ಎಲ್ಲ ಡಿಸ್ಕಷನ್ ನಡೀತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಅಂತೂ ಇಂತೂ ರಾಜಗೋಪುರ ರೋಡ್ಗೆ ಬಂದ್ವಿ. ಎಲ್ಲ ತೇರೆಲ್ಲ ನಿಂತಿದೆ. ಮಧ್ಯಾಹ್ನ ಎಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಉತ್ಸವ ಎಲ್ಲ ಹೋಗಿತ್ತು. ಸೊ ಅದನ್ನು ವಿಡಿಯೋ ಮಾಡಿದ್ದೀವಿ. ಸೊ ಅದೇನೋ ಮಾಡ್ತಿದ್ದಾನೆ ತಿನ್ನೋದ ಕಡೆ ಕೊಬ್ಬರಿ ನೋಡೋದಲ್ಲ, ಏನದು ಕೊಬ್ಬರಿ ಮಿಠಾಯಿ ಅಲ್ವಾ? ಕೊಬ್ಬರಿ ಮಿಠಾಯಿನಾ? ಎಷ್ಟು ಕೇಳು? ಎಂತ ಅಣ್ಣ? 20 ಕೊಬ್ಬರಿ ಮಿಠಾಯಿ ಅನ್ಸುತ್ತೆ. ದೊಡ್ಡದು ಕೊಟ್ಟಿದ್ದಾನೆ, ಹಿಂಗೆ ದೊಡ್ಡದು. ಮತ್ತು ಇನ್ನೊಂದು ಏನೋ ತೊಗೊಂಡಲ್ಲ, ಏನೋ ಉಂಡೆ ಥರ ತೊಗೊಂಡು. ಕೇಳಿದ್ರೆ ಏನೋ ಮಿಠಾಯಿ ಅಂತ ಏನೋ ಗೊತ್ತಿಲ್ಲ. ಅವಳು ಗೊತ್ತಿಲ್ಲ. ಹುಣ್ಸೆಣ್ಣು ಉಂಡೆ ಅಂತಿದ್ದಾಳೆ. ತಿನ್ಬಿಟ್ಟು ನೋಡ್ಬಿಟ್ಟು ಹೇಳ್ತಿದ್ರಿ. ಈ ಮಿಠಾಯಿ ಚೆನ್ನಾಗೈತೆ, ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ವೀಟ್ ಜಾಸ್ತಿ ಆಯಿತು ಅಷ್ಟೇ. ಅದು ಬಿಟ್ಟರೆ ಇದು ಚೆನ್ನಾಗಿದೆ, ಏನಿಲ್ಲ. 15 ರೂಪೀಸು. ನಾವೊಂದು ದೀಪ ತಗೊಂಡು ಟೈಪು ಅಗ್ನಿ ಲಿಂಗ ಥರನೇ ದೀಪ ತೊಗೊಂಡು ವರ್ಷಕ್ಕೆ ಇಲ್ಲೇ ಹಚ್ಬೋದಂತೆ. ತಿರ್ಗಾ ದರ್ಶನ ಬಂದ್ವಲ್ಲ. ಇಲ್ಲಿ ಮಾಡಿಬಿಡು ನೋಡಿ ಫ್ರೆಂಡ್ಸ್. ಇವತ್ತು ನಡ್ಕೊಂಡು ಹೋಗ್ತಿದ್ವಲ್ಲ, ಇಲ್ಲಿ ಜಿಂಕೆ ಸಿಕ್ಕಿದೆ. ಸೈಲೆಂಟಾಗಿ ಕಾಡಲ್ವಾ, ಜಿಂಕೆ ನೋಡಿ ಇಲ್ಲಿ ಬಂದು ನಿಂತಿದೆ. ಫೀಡಿಂಗ್ ನೋಡಿ, ಜಿಂಕೆ ಬಂದಿದೆ. ಇಲ್ಲ ಬಿಡು ತಿನ್ನಿಸ್ತೀನಿ, ಜಾಸ್ತಿ ಇದೆ ಅದು.
ನೋಡಿ ಸೈಡ್ ಸೀಯಿಂಗ್ ಜಿಂಕೆ ನೋಡಿ ಜಿಂಕೆ. ಅದಕ್ಕೆ ನಾವು ನೈಟ್ ಇನ್ನೂ ಹೋಗಿಲ್ಲ, ಇನ್ನೂ 5 ಕಿಲೋಮೀಟ್ರ್ ಇದೆ. ಸೊ ಅಷ್ಟರಲ್ಲಿ ಬಂದು ಇಲ್ಲಿ ಬಂದರೆ ನೋಡಿದ್ರೆ ಎಲ್ಲ ಜಿಂಕೆಗಳು. ಸುಮಾರು ಒಂದು 10ರಿಂದ 15 ಬಂದಿದೆ. ಓಕೆ ಹೋಗೋಣ ಇವಾಗ. ಇನ್ನೂ ಹೋಗ್ತಾ ಇದ್ದೀವಿ. ವೀಡಿಯೋ ಮಾಡೋಕ್ಕೂ ಮೂಡಿಲ್ಲ, ನಡೆದು ಸುಸ್ತಾಗ್ಬಿಟ್ಟಿದೆ. ಸುಮ್ಮನೆ ನಡೀತಾ ಇದ್ದೀವಿ ಅಷ್ಟೇ. ಇನ್ನು ನೋಡಿದ್ದೀವಿ ನಾವು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದೀವಿ. ನಿಂತ್ಕೋತಾನೂ ಇಲ್ಲ, ಯಾಕಂದರೆ ಸುಮ್ಮನೆ ಇದಾಗುತ್ತೆ ಅಂತ. ನಾವು ಕಂಟಿನ್ಯೂಸ್ ಆಗಿ ನಡೀತಾ ಇದ್ವಿ. ಅದು ಜಿಂಕೆ ನೋಡೋಲ್ಲ, ಜಿಂಕೆ ನೋಡ್ಕೊಂಡು ಇವಾಗ ನಡೀತಾ ಇದ್ವಿ. ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಕಂಟಿನ್ಯೂಸ್ ಆಗಿ ನಡೀತಾ ಇದ್ವಿ, ಯಾಕಂದರೆ ಕೂತ್ಕೊಂಡಿದ್ರೆ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು. 6.5 hours later. ಓಕೆ ಫ್ರೆಂಡ್ಸ್, ಇವಾಗ ನಾವು 11:30 ಆಯಿತು. ಇವಾಗ ಮುಗಿಸಿದ್ವಿ, ರೂಮ್ ಹತ್ರ ಬಂದ್ವಿ. ರೂಮ್ ಹತ್ರನೇ ಸ್ಟಾರ್ಟ್ ಮಾಡಿದ್ದು, ಇವಾಗ ರೂಮ್ ಹತ್ರನೇ ಮುಗಿಸಿದ್ವಿ. ಓಕೆ, ಒಟ್ಟು ಟೋಟಲ್ 5 ಅವರ್ ಆಯಿತು. 6:30ಗೆ ಸ್ಟಾರ್ಟ್ ಮಾಡಿದ್ದು, 11:30ಗೆ ಮುಗೀತು. 14 ಕಿಲೋಮೀಟರ್. ಅದ್ರ 1 ಅವರು ಊಟ ತಿಂಡಿ ಅಲ್ಲಿ ಇಲ್ಲಿ ಆ ದರ್ಶನ ಈ ದರ್ಶನಗೆ ಅಂತ ನಿಂತ್ಕೊಂಡು 1 ಅವರು ಬಿಟ್ಟರೆ 4 ಅವರ್ಸಲ್ಲಿ ಮಾಡ್ಬೋದು ಕಂಟಿನ್ಯೂಸ್ ಆಗಿ ನೋಡಿದ್ರೆ. ಓಕೆ, ಇವತ್ತಿಗೆ ಈ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್ ಆ್ಯಂಡ್ ಒಂದು ಕಮೆಂಟ್ ಇಷ್ಟ ಆದರೆ. ಥ್ಯಾಂಕ್ ಯು.